40% ಭ್ರಷ್ಟಾಚಾರ ಮಾಡಿದ್ರೆ ರಾಮರಾಜ್ಯ ಸಾಧ್ಯನಾ? ಬಿಜೆಪಿ ವಿರುದ್ಧ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. 40% ಭ್ರಷ್ಟಾಚಾರ ಮಾಡಿದ್ರೆ ರಾಮರಾಜ್ಯ ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಈ ಮೂಲಕ ಬಿಜೆಪಿ ವಿರುದ್ಧ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಮರಾಜ್ಯ ನಿರ್ಮಾಣ ಮಂದಿರ ಕಟ್ಟೋದ್ರಿಂದ ಆಗೋದಿಲ್ಲ. ಆಡಳಿತದ ಮುಖಾಂತರ ರಾಜ್ಯದಲ್ಲಿ ರಾಮರಾಜ್ಯವನ್ನು ನಿರ್ಮಾಣ ಮಾಡಬೇಕು. ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟರೆ ಮಾತ್ರ ರಾಮರಾಜ್ಯ ಸಾಧ್ಯವಾಗುತ್ತೆ ಅನ್ನೋ ಹೇಳಿಕೆಯನ್ನ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ನೀಡಿದ್ದಾರೆ. 40% ಭ್ರಷ್ಟಾಚಾರ ಮಾಡಿದ್ರೆ ರಾಮರಾಜ್ಯ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಕೂಡ ಮಾಧ್ಯಮದ ಮುಂದೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮಾಡಿದ್ದಾರೆ. ನೋಡಿ, ರಾಮರಾಜ್ಯ ನಿರ್ಮಾಣ ಮಂದಿರ ಕಟ್ಟೋದ್ರಿಂದ ಅಲ್ಲ, ನಮ್ಮ ಆಡಳಿತದ ಮುಖಾಂತರ ರಾಮರಾಜ್ಯವನ್ನು ಮಾಡಬೇಕು. ಒಂದು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ ಕೊಡೋದ್ರಲ್ಲಿ ಮತ್ತು ಸಾಮಾನ್ಯ ಜನರ ಬಡವರ ಹಿತದೃಷ್ಟಿಯಿಂದ ಆಡಳಿತ ಕೊಟ್ಟರೆ ಅದು ರಾಮರಾಜ್ಯ ಆಗ್ಲಿಕ್ಕೆ ಸಾಧ್ಯ ಇದೆ. ಗುಡಿ ಕಟ್ಟಿ ಇವತ್ತು ಅಧಿಕಾರ ಸಿಕ್ಕಾಗ 40% ಭ್ರಷ್ಟಾಚಾರ ಮಾಡಿದ್ರೆ ಅದು ರಾಮರಾಜ್ಯ ಆಗಕ್ಕೆ ಸಾಧ್ಯ ಇದೆನಾ? ಇವರು ರಾಮರಾಜ್ಯ ಕಟ್ಟಿಲ್ಲ ಅಂತ ಹೇಳಿನೇ ಇವತ್ತು ಇವರಿಗೆ 40% ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಇವರು ಮೂಲಿಗೂ ಮಾಡಿದ್ದಾರೆ ಜನ. ನೋಡಿ, ರಾಮರಾಜ್ಯ ನಿರ್ಮಾಣ ಮಂದಿರ ಕಟ್ಟೋದ್ರಿಂದ ಅಲ್ಲ, ನಮ್ಮ ಆಡಳಿತದ ಮುಖಾಂತರ ರಾಮರಾಜ್ಯವನ್ನು ಮಾಡಬೇಕು. ಒಂದು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ ಕೊಡೋದ್ರಲ್ಲಿ ಮತ್ತು ಸಾಮಾನ್ಯ ಜನರ ಬಡವರ ಹಿತದೃಷ್ಟಿಯಿಂದ ಆಡಳಿತ. ಇದು ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಕೊಟ್ಟಿರುವಂತಹ ಹೇಳಿಕೆ. ರಾಜ್ಯದಲ್ಲಿ ರಾಮರಾಜ್ಯ ನಿರ್ಮಾಣ ಆಗಬೇಕಾದ್ರೆ 40% ಭ್ರಷ್ಟಾಚಾರ ಮಾಡಿದ್ರೆ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಮಾಧ್ಯಮಗಳ ಮುಂದೆ ಕೇಳಿದ್ದಾರೆ. ಜೊತೆಗೆ ರಾಮ ಮಂದಿರ ನಿರ್ಮಾಣವನ್ನ ಮಾಡಿಬಿಟ್ರೆ ರಾಮರಾಜ್ಯ ಸಾಧ್ಯನಾ? ಜನಕ್ಕೆ ಒಳ್ಳೆ ಆಡಳಿತ ನೀಡಬೇಕು, ಆಗ ಅದು ರಾಮರಾಜ್ಯ ಆಗತ್ತೆ ಅನ್ನೋ ಹೇಳಿಕೆಯನ್ನ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.